ಸ್ಕ್ರೀನ್ ಕಾಣಿಸ್ತಿದ್ಯಲ್ಲ ಎಲ್ಲರಿಗೂ? Yes, sir. Yes, sir. ಓಕೆ. ಎಲ್ಲ ಟಿವಿ ನೋಡಿದ್ರ ಇವತ್ತು? Yes, sir. Yes, sir. sir. Yes, sir. ಏನ್ Gold special? medal ಬಂದಿದೆ sir Olympic ಅಲ್ಲಿ. Neeraj Chopra javelin throw. ಜಾವ್ಲಿನ್ ಥ್ರೋ ನಲ್ಲಿ ಗೋಲ್ಡ್ ಮೆಡಲ್ ಬಂದಿದೆ ಅಲ್ವಾ ಇಂಡಿಯಾಕ್ಕೆ? Yes, sir. ಅಥ್ಲೆಟಿಕ್ಸ್ ಅಲ್ಲಿ ಫಸ್ಟ್ ಗೋಲ್ಡ್ ಮೆಡಲ್ 100 years ಗೆ ಇದೇ ಫಸ್ಟ್ ಗೋಲ್ಡ್ ಮೆಡಲ್ ಬಂದಿದ್ದು ಅಥ್ಲೆಟಿಕ್ಸ್ ಅಲ್ಲಿ. ಗೊತ್ತಾ? ಓಕೆ, ನಾವೀಗ ಕಂಟಿನ್ಯೂ ಮಾಡೋಣ ಈಗ. ನಿನ್ನೆ ನಾವು ಆರ್ಡ್ಮೆಟ್ರಿಕ್ಸ್ ಕಂಡು ಹಿಡಿಯೋದು ಹೇಗೆ ಅಂತ ಹೇಳಿದ್ವಿ, ಹೌದಾ ಅಲ್ವೋ? ಹೌದಾ? Yes, sir. Yes, sir. ಲುಕ್ ಎಟ್ ಹಿಯರ್. ಈಗ ಎ ಇನ್ವರ್ಸ್ ಕಂಡು ಹಿಡಿಯೋದಕ್ಕೆ ಲಾಸ್ಟ್ ಇದರಲ್ಲಿ ಒಂದು ಫಾರ್ಮುಲಾ ಹೇಳ್ಕೊಟ್ಟಿದ್ವಿ ನಾವು. ಏನ್ ಗೊತ್ತಾ? ಎ ಇನ್ವರ್ಸ್ ಇಸ್ ಆಲ್ವೇಸ್ ಈಕ್ವಲ್ ಟು 1/determinant ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ. ಕರೆಕ್ಟ್ ಅಲ್ವಾ? ಇದು ಫಾರ್ಮುಲಾ ಇದು. ಓಕೆ, ಇದೊಂದು ಪ್ರಾಬ್ಲಮ್ ಏನ್ ಕೇಳ್ತಾರೆ ನೋಡಿ ಇಲ್ಲಿ. ಇಫ್ ಎ ಈಕ್ವಲ್ಸ್ ಮೆಟ್ರಿಕ್ಸ್ 3725 ಅಂಡ್ ಬಿ ಈಕ್ವಲ್ಸ್ ಮೆಟ್ರಿಕ್ಸ್ 6879, ವೆರಿಫೈ ದಟ್ ಎ ಬಿ ಹೋಲ್ ಇನ್ವರ್ಸ್ ಈಕ್ವಲ್ಸ್ ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್ ಅಂತ. ಇದನ್ನ ವೆರಿಫೈ ಮಾಡ್ಬೇಕು ನಾವು. ಫಸ್ಟ್ ನಾವು ಇಲ್ಲಿ ಏನೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ ಎ ಇನ್ವರ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕು, ಬಿ ಇನ್ವರ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕು, ಎ ಬಿ ಕ್ಯಾಲ್ಕುಲೇಟ್ ಮಾಡ್ಬೇಕು, ಆಮೇಲೆ ಎ ಬಿ ಗೆ ಇನ್ವರ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕು, ಆಮೇಲೆ ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್ ಮಲ್ಟಿಪ್ಲೈ ಮಾಡ್ಬೇಕು. ಇದಿಷ್ಟು ಮಾಡ್ಬೇಕು ನಾವು ಕೆಲಸ. ಈಗ ಎನಿಥಿಂಗ್ ಎ ಇನ್ವರ್ಸ್ ಅಂದ್ರೆ 1/determinant ಎ ಇಂಟು ಅಡ್ಜಾಯಿಂಟ್ ಎ ಅಂತ ಗೊತ್ತಿದೆ. ಈಗ ಡಿಟರ್ಮಿನೆಂಟ್ ವ್ಯಾಲ್ಯೂನು ಬೇಕು, ಅಡ್ಜಾಯಿಂಟ್ ವ್ಯಾಲ್ಯೂ ಬೇಕು. 2x2 ನಲ್ಲಿ ಈಸಿ ನಮಗೆ ನೋಡಿ. ಇಲ್ಲಿ ಇದು 3725 ಗೆ ಡಿಟರ್ಮಿನೆಂಟ್ ಎ ಅಂದ್ರೆ 3 × 5 15 ಮೈನಸ್ 2 × 7 14. ಸೊ ಅದು 15 - 14 1 ಬರುತ್ತೆ. ಈಗ ಬಿ ಇದೆಯಲ್ಲ, ಡಿಟರ್ಮಿನೆಂಟ್ ಆಫ್ ಬಿ ಅಂದ್ರೆ 6 × 9 ದಟ್ ಈಸ್ 54 ಮೈನಸ್ 7 × 8 56. ಸೊ 54 - 56 ಅಂದ್ರೆ -2. ಈಗ ಅಡ್ಜಾಯಿಂಟ್ ಆಫ್ ಎ, ಈ ಮೆಟ್ರಿಕ್ಸ್ ಇದೆಯಲ್ಲ, ಇದಕ್ಕೆ ಅಡ್ಜಾಯಿಂಟ್ ಅಂದ್ರೆ ಇವೆರಡು ಇಂಟರ್ಚೇಂಜ್ ಮಾಡಬೇಕು. 5 ಇಲ್ಲಿಗೆ ಬರುತ್ತೆ, 3 ಇಲ್ಲಿಗೆ ಬರುತ್ತೆ, ಇವೆರಡು ಸೈನ್ ಚೇಂಜ್ ಮಾಡಬೇಕು. ಅವಾಗ ಏನಾಯ್ತು? 5 ಇಲ್ಲಿ, 3 ಇಲ್ಲಿ, -7 -2. ಬಿ ಮೆಟ್ರಿಕ್ಸ್ ಇದೆಯಲ್ಲ, ಇದಕ್ಕೆ ಅಡ್ಜಾಯಿಂಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ವಿ ಹ್ಯಾವ್ ಟು ಇಂಟರ್ಚೇಂಜ್ ದೀಸ್ ಟು. ಸೊ 9 comes here and 6 comes here and change the sign of 7 and 8. -7 -8. Okay. ಈಗ ಎ ಇನ್ವರ್ಸ್ ಫಾರ್ಮುಲಾ ವಿ ನೋ ದಟ್ 1/determinant ಎ ಇಂಟು ಅಡ್ಜಾಯಿಂಟ್ ಎ. 1/, ಲುಕ್, ಡಿಟರ್ಮಿನೆಂಟ್ ಎ ಅಂದ್ರೆ 1 ಅಂತಿದೆ. 1/1 ಇಂಟು ಅಡ್ಜಾಯಿಂಟ್ ಎ ಅಂದ್ರೆ 5 - 7 -2 3. ಬಿ ಇನ್ವರ್ಸ್ ಅಂದ್ರೆ 1/determinant ಬಿ ಇಂಟು ಅಡ್ಜಾಯಿಂಟ್ ಬಿ. ಡಿಟರ್ಮಿನೆಂಟ್ ಬಿ ಅಂದ್ರೆ -2. 1/-2 ಇಂಟು ಇಲ್ಲಿ ನೋಡಿ, ಅಡ್ಜಾಯಿಂಟ್ ಅಂದ್ರೆ 9 - 8 -7 6. ಕರೆಕ್ಟ್ ಅಲ್ವಾ? ಈಗ ನಾವಿಲ್ಲಿ ಏನ್ ಮಾಡೋಣ ಅಂತ ಹೇಳಿದ್ರೆ ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್ ನ ಮಾಡ್ತಾ ಇದೀವಿ ಇಲ್ಲಿ. ಸೊ ಇಲ್ಲಿ ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್ ಅಂದ್ರೆ ಈ 1/-2 ನ ಹೊರಗಡೆ ಇಟ್ಕೊಂಡ್ಬಿಡಿ, ಹೊರಗಡೆ ಬಂದಿದೆ ಇದು. ಈಗ ಬಿ ಇನ್ವರ್ಸ್ ಇಲ್ಲಿದೆ ಅಲ್ವಾ, ಇದನ್ನ ಮಾತ್ರ ತಗೊಳ್ಳಿ ಮೆಟ್ರಿಕ್ಸ್ ಅನ್ನ. ಇದು ಆಮೇಲೆ ಇದು ಫಸ್ಟ್ ನೀವೇನಾದ್ರು ತಪ್ಪಾಡ್ತೀರಾ ಅಂತ ಹೇಳಿದ್ರೆ ಫಸ್ಟ್ ಎ ಇನ್ವರ್ಸ್ ಬರ್ಕೊಂಡ್ರೆ 0 ಮಾರ್ಕ್ ಬಂದ್ಬಿಡತ್ತೆ. ಫಸ್ಟ್ ಬಿ ಇನ್ವರ್ಸ್ ಬರೆದು ಆಮೇಲೆ ಎ ಇನ್ವರ್ಸ್ ಬರೀಬೇಕು ನೋಡಿ ಇಲ್ಲಿ. ಸೊ ದಿಸ್ ಇಸ್ ಬಿ ಇನ್ವರ್ಸ್, ದಿಸ್ ಇಸ್ ಎ ಇನ್ವರ್ಸ್. ಮೆಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ಅಂದ್ರೆ 9 × 5 ಆಮೇಲೆ -8 × -2. 9 × 5 ಅಂದ್ರೆ 45. ಆಮೇಲೆ ವಾಟ್ ಈಸ್ -8 × -2? -, +16. ಆಮೇಲೆ ಫಸ್ಟ್ ರೋ ಸೆಕೆಂಡ್ ಕಾಲಮ್ 9 × -7 -63. ಆಮೇಲೆ -8 × 3 ಅಂದ್ರೆ -24. ಆಮೇಲೆ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಮಾಡ್ಬೇಕೀಗ. -7 × 5 ಅಂದ್ರೆ -35.
6 into -2 -12. ಆಮೇಲೆ -7 into -7 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ಬಿಟ್ಟು 49. ಆಮೇಲೆ 6 into 3 18. ಸೊ 45 plus 16 ಅಂತ ಹೇಳಿದ್ರೆ 61. -63 -24 ಮೈನಸ್ ಮೈನಸ್ ಪ್ಲಸ್ ಮಾಡಬಾರ್ದು, ಆಡ್ ಇಲ್ಲಿ. ಓಕೆ, ದಿಸ್ ಈಸ್ 87. -35 -12 ಅಂತ ಹೇಳಿದ್ರೆ -47. 49 plus 18 ಅಂದ್ರೆ ದಿಸ್ ಈಸ್ 67. ಓಕೆ, ಈಗ ಬಿ ಇನ್ವರ್ಸ್ ಎ ಇನ್ವರ್ಸ್ ಆಯ್ತಲ್ಲ, ಈಗ ಎ ಬಿ ಕ್ಯಾಲ್ಕುಲೇಟ್ ಮಾಡೋಣ. ಈಗ ವಾಟ್ ಈಸ್ ಎ ಬಿ? ಮೆಟ್ರಿಕ್ಸ್ ಎ ಏನಿದೆ ಇಲ್ಲಿ? ಎ ಮೆಟ್ರಿಕ್ಸ್ ಯಾವ್ದಿದೆ ಇಲ್ಲಿ? 3 3 5 ಇಲ್ಲಿ 7 ಇಲ್ಲಿ 2. ಓಕೆ, ಇದು ಎ ಇದು. ಓಕೆ, ಬಿ ಅಂತ ಹೇಳಿದ್ರೆ ಇದಕ್ಕೆ ಇವೆರಡು ಇಂಟರ್ಚೇಂಜ್ ಆಗಿರುತ್ತೆ ಅಲ್ವಾ ನಮಗಲ್ಲಿ. 6 ಇಲ್ಲಿ ಬರುತ್ತೆ, 9 ಇಲ್ಲಿ ಬಂದಿರುತ್ತೆ, 8 7 ಕರೆಕ್ಟ್ ಅಲ್ವಾ? ಈಗ ಇದನ್ನ ಮೆಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡಿ ಅಂತ ಹೇಳಿದ್ರೆ ನೋಡಿ, ಇಲ್ಲಿ 3 into 6 ಎಷ್ಟು? 18. ಆಮೇಲೆ 7 into 7 ಎಷ್ಟಾಗುತ್ತೆ? 49 ಅಲ್ವಾ? ಪ್ಲಸ್ 49. ಓಕೆ, ಆಮೇಲೆ 3 into 8 24. ಆಮೇಲೆ 7 into 9 63. ಆಮೇಲೆ 2 into 6 ಎಷ್ಟು? 12 ಕರೆಕ್ಟಾ? ಆಮೇಲೆ 5 into 7 35. 2 into 8 16. ಆಮೇಲೆ 5 into 9 40. ಸೊ ಇದ್ರ ವ್ಯಾಲ್ಯೂ ಎಷ್ಟು ಅಂತ ನೀವು ಒಂಚೂರು ಹೇಳಿ ನೋಡೋಣ. 49 plus 18. 49 plus 50 ಅಲ್ಲ 67 ಆಗತ್ತೆ. 67 63 70 83 plus 4 87 ಆಯ್ತು. ಹೌದಾ? ಇದು 35 45 plus 2 47 ಅಲ್ವಾ? ಇದು 47. 45 65 plus 6 and 70 1 ಆಯ್ತು. ಅಲ್ಲ 50 ಅಲ್ಲ 55 51 ಬರುತ್ತೆ. ಎಷ್ಟು? 61. 61 ಕರೆಕ್ಟ್ ಅಲ್ವಾ? ಇದೀಗ ಬಂದಿದ್ಯಾ ಕರೆಕ್ಟ್ ಆಗಿದು? ಇದು ಯಾವ್ದು ಹೇಳಿ? ಇದು ಎ ಬಿ ಅಲ್ವಾ? ಇದು ಕರೆಕ್ಟ್ ತಾನೆ? ಓಕೆ, ಈಗ ನಮಗೆ ಪ್ರೂವ್ ಮಾಡ್ಬೇಕಾಗಿದ್ದು ಏನು ಅಂತ ಇಲ್ಲಿ ನೋಡಿ. ಇಲ್ಲಿ ಎ ಬಿ ಇನ್ವರ್ಸ್ ಬೇಕಲ್ವಾ ನಮಗೆ? ಹೌದಾನೆ? ಈಗ ನೋಡಿ, ಡಿಟರ್ಮಿನೆಂಟ್ ಆಫ್ ಎ ಬಿ ಕ್ಯಾಲ್ಕುಲೇಟ್ ಮಾಡೋಣ. ಈಗ ಇದು 67 ಇಂಟು ಏನು ಹೇಳಿ? 61 ಮೈನಸ್ 47 ಇಂಟು ಏನು ಹೇಳಿ? 87. ಹೌದಾ? ಇವೆರಡು ಮಲ್ಟಿಪ್ಲೈ ಮಾಡ್ಕೋಬೇಕಲ್ಲ ಫಸ್ಟ್. ಈಗ 67 ಇಂಟು 61 ಎಷ್ಟಾಗತ್ತೆ? 67 4087. 4087. ಸರಿನಾ? 4087 ಮೈನಸ್ ಇದು 4089. ಕರೆಕ್ಟ್ ಆಗಿ ಹೇಳ್ಬೇಕು. 4089 ಮೈನಸ್ 2 ಬರುತ್ತಲ್ವಾ? ಇದು ಹೌದ್ ತಾನೆ? Yes sir. ಈಗ ಅಡ್ಜಾಯಿಂಟ್ ಆಫ್ ಎ ಬಿ ಹೇಳಿ. ಯಾವ್ದ್ಯಾವ್ದು ಇಂಟರ್ಚೇಂಜ್ ಮಾಡ್ಬೇಕು ಇಲ್ಲಿ? ಇವೆರಡು ಇಂಟರ್ಚೇಂಜ್ ಮಾಡಿ. ಇಲ್ಲ 61 minus 87 47 ಇಲ್ಲಿ 61 ಬರುತ್ತೆ, ಇಲ್ಲಿ 61 ಇಲ್ಲಿ 67 ಇಲ್ಲಿ ಮೈನಸ್ 87 Minus 47. ಕರೆಕ್ಟಾ? ಕರೆಕ್ಟ್ ಅಲ್ವಾ? ಈಗ ಎ ಬಿ ಇನ್ವರ್ಸ್ ಬೇಕು ಅಂದ್ರೆ ಫಾರ್ಮುಲಾ ನಮಗೆ ಗೊತ್ತಿದೆ. ವಾಟ್ ಈಸ್ ಎ ಬಿ ಇನ್ವರ್ಸ್ ಅಂದ್ರೆ 1 divided by determinant of AB into adjoint of AB. Okay. AB. So this is 1 divided by minus 2. Minus 2 ಅಲ್ಲ ಬಂದಿದ್ದಿಲ್ಲಿ into adjoint of AB ಏನು ಕ್ಯಾಲ್ಕುಲೇಟ್ ಮಾಡಿದ್ವಿ ಇಲ್ಲಿ? 61 minus 87 67. ಈಗ ಎರಡು ಈಕ್ವಲ್ ಆಗಿದೆಯಾ ಅಂತ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಅದೇ ಬಂದಿದೆಯಾ? ಇಲ್ಲಿ ನಮಗೆ
ಇಲ್ಲಿ ನೋಡಿ, ಇಲ್ಲಿ ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್ ನೋಡಿ ಇಲ್ಲಿದೆ. 1 by minus 4. ಹೌದಾ? ಇದು -1/2 ನೇ ಇದು ಇಂಟು 67 - 8 ಇಲ್ಲಿ ನೋಡಿ ಇಲ್ಲೇ ಇದೆ ನೋಡಿ 1/-2 ಸೇಮ್ ಬಂದಿದೆ ಅಲ್ವಾ? Yes, sir. ಸೊ ಏನ್ ಕನ್ಕ್ಲೂಷನ್ ಬರ್ಬೋದು? ದೇರ್ ಫೋರ್ ವಿ ಸಿ ದಟ್ ಎ ಬಿ ಹೋಲ್ ಇನ್ವರ್ಸ್ ಈಕ್ವಲ್ಸ್ ಏನ್ ಹೇಳಿ? ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್. ಕರೆಕ್ಟ್? ಮಧ್ಯೆ ಮಾತಾಡಬಾರ್ದು ನೋಡಿ. ನಾ ಹೇಳ್ತೀನಲ್ಲ, ಆ ಕಡೆ ಈ ಕಡೆ ಹೊರಗಡೆ ನೀವು ಪಾಠ ಕೇಳ್ತಾ ಇರ್ಬೇಕಾದ್ರೆ ಹೊರಗಡೆ ಡಿಸ್ಟರ್ಬೆನ್ಸ್ ಬಂತು ಅಂದ ತಕ್ಷಣ ಮ್ಯೂಟ್ ಮಾಡ್ಕೊಂಬಿಡಿ. ಅವರು ನಿಮ್ಮ ಆ ಕಡೆ ಪಕ್ಕದವ್ರು ಮಾತಾಡ್ತಾರೆ, ಈ ಕಡೆ ಪಕ್ಕದವ್ರು ಮಾತಾಡ್ತಾರೆ, ನೀವು ಮಾತಾಡ್ತೀರಾ ಅಂದ್ರೆ ಇವ್ರು ಮಾತಾಡೋದು ಕೇಳಿಸುತ್ತೆ. ಯಾರಾದ್ರೂ ಹೊರಗಡೆಯಿಂದ ಬಂದ ತಕ್ಷಣ ಮ್ಯೂಟ್ ಮಾಡ್ಕೊಂಬಿಡಿ ಅಷ್ಟೇ. ಓಕೆ, ಗೊತ್ತಾಗ್ತಿದ್ಯಾ? ಇದೊಂದು ಹೋಮ್ ವರ್ಕ್ ಮಾಡ್ತೀರಾ ನೀವು? ಮಾಡ್ತೀರಾ ಅಲ್ವಾ? ಮಾಡ್ತೀವಿ. ಓಕೆ, ಫಸ್ಟ್ ಏನೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕು? ಓಕೆ, ನೀವು ಮಾಡಿ. ಫಸ್ಟ್ ಏನೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ ಹೇಳ್ತೀನಿ. ಫಸ್ಟ್ ಡಿಟರ್ಮಿನೆಂಟ್ ಆಫ್ ಎ ಕಂಡಿಡಿರಿ. ಇವೆರಡು ಮಲ್ಟಿಪ್ಲೈ ಮಾಡಿ. ಏನದು? -4 ಮೈನಸ್ ಇವೆರಡು ಮಲ್ಟಿಪ್ಲೈ ಮಾಡಿ 3. ಎಷ್ಟಿದು? -7. ಡಿಟರ್ಮಿನೆಂಟ್ ಆಫ್ ಬಿ ಕ್ಯಾಲ್ಕುಲೇಟ್ ಮಾಡಿ. ಇವೆರಡು ಮಲ್ಟಿಪ್ಲೈ ಮಾಡಿ 3 ಮೈನಸ್ -1 ಇಂಟು -2 ಅಂದ್ರೆ +2 ಆಗತ್ತೆ. ಬರುತ್ತೆ 1 ಬರುತ್ತೆ. ಆಮೇಲೆ ನೀವು ಒಂದ್ ಸ್ವಲ್ಪ ಡೈರೆಕ್ಟ್ ಆಗಿ ಹೇಳ್ಬೋದು. ಅಡ್ಜಾಯಿಂಟ್ ಎ ಏನ್ ಹೇಳಿ ನೋಡೋಣ? ಯಾವ್ಯಾವ ಇಂಟರ್ಚೇಂಜ್ ಅದು? -4 ಇದು ಇಂಟರ್ಚೇಂಜ್ ಆಗ್ಬೇಕಲ್ವಾ? ಅಡ್ಜಾಯಿಂಟ್ ಬಿ ಏನಾಗತ್ತೆ? 3 +1 ಕರೆಕ್ಟ್ ಅಲ್ವಾ? ಸರಿ ಅಲ್ವಾ? ಕರೆಕ್ಟ್ ಅಲ್ವಾ? ಈಗ ಎಲ್ಲಿದೆ 8? ಓ ಇದಲ್ವಾ? ಸಾರಿ, 2 ಇಂಟು -4 ಅಂದ್ರೆ -8 ಇದು. ಕರೆಕ್ಟ್. -8. -8 -3 ಸೊ -11 ಆಯ್ತಲ್ವಾ ಇದೀಗ? ಹೌದಾ? Yes, sir. ಕರೆಕ್ಟ್ ಇದೆ. ಈಗ ನೋಡಿ ಎ ಇನ್ವರ್ಸ್ ಬರಿತೀನಿ ನೋಡಿ. ಎ ಇನ್ವರ್ಸ್ ಅಂತ ಹೇಳಿದ್ರೆ ಸ್ವಲ್ಪ ಡೈರೆಕ್ಟ್ ಆಗಿ 1/-11 ಇಂಟು ಮೆಟ್ರಿಕ್ಸ್ -4 -3 -1 2. ಕರೆಕ್ಟ್ ಅಲ್ವಾ ಬರ್ದಿದ್ದು? 1 ಡಿಟರ್ಮಿನೆಂಟ್ ಎ ಹಾಕ್ಬೇಕಲ್ಲ. ಬಿ ಇನ್ವರ್ಸ್ ಅಂದ್ರೆ 1/1. ಇಲ್ಲಿ 1 ಅಲ್ವಾ ಡಿಟರ್ಮಿನೆಂಟ್ ವ್ಯಾಲ್ಯೂ? 3 2 1 2. ಕರೆಕ್ಟ್ ಅಲ್ವಾ ಇದು? ಹೌದಾ? ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್ 3 to 1 1. 3 2 ಕರೆಕ್ಟ್. 3 2 1 1. ಕರೆಕ್ಟಾ? 3 2 1 1 ಅಲ್ವಾ? ಸರಿನಾ? ಈಗ ಇವೆರಡನ್ನು ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಏನ್ ಮಾಡಿ ಗೊತ್ತಾ? -1/11 ಹೊರಗಡೆ ಇಟ್ಕೊಂಡ್ಬಿಡೋಣ. ಈಗ ಬಿ ಇನ್ವರ್ಸ್ ಅನ್ನು ಫಸ್ಟ್ ಬರ್ಕೋಬೇಕು. ಏನಿದೆ ಇಲ್ಲಿ? 3 2 1 1 ಇಂಟು ಎ ಇನ್ವರ್ಸ್ ನೆಕ್ಸ್ಟ್ ಬರೀರಿ. ಏನಿದು? -4 -3 -1 2. ಮೆಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಂದ್ರೆ 3 ಇಂಟು -4 ಅಂದ್ರೆ -12 ಆಯ್ತಾ? ಆಮೇಲೆ 2 ಇಂಟು ಮೈನಸ್ ಅಂದ್ರೆ -2 -4 -12 -2 ಅಂದ್ರೆ -14. ಕರೆಕ್ಟಾ? ಇಲ್ಲಿ -1/11 ಇರುತ್ತೆ. ಓಕೆ, ಫಸ್ಟ್ ರೋ ಸೆಕೆಂಡ್ ಕಾಲಮ್ 2 ಇಂಟು -3 -9 +4 -9 +4 ಅಂದ್ರೆ ಎಷ್ಟು? -5. 1 ಇಂಟು -4 ಅಂದ್ರೆ -4. 1 ಇಂಟು -1 ಅಂದ್ರೆ -1. -1 -4 ಅಂದ್ರೆ -5. -5. ಇಲ್ಲಿ 1 ಇಂಟು -3 -3. 1 ಇಂಟು 2 2 -3 +2 ಅಂದ್ರೆ -1. ಸ್ವಲ್ಪ ಡೈರೆಕ್ಟ್ ಆಗಿ ಮಾಡ್ತೀನಿ. ನೀವು ಮನೇಲಿ ಹೋಮ್ವರ್ಕ್ ಕೊಟ್ಟಿದ್ದಿದ್ ನಾನು. ಇನ್ನು ಉಳಿದಿದ್ ನೀವು ಮಾಡ್ತೀರಪ್ಪ? ಏನ್ ಬರ್ದಿರ್ತೀನಿ ಅಷ್ಟೇ, ಮಾಡಲ್ಲ ನಾನೀಗ. ಏನ್ ಮಾಡಿ ಗೊತ್ತಾ? ಎ ಇಂಟು ಬಿ ಮಾಡಿ ಮೆಟ್ರಿಕ್ಸ್. ಓಕೆ, ಎ ಅಂದ್ರೆ ಏನಿಲ್ಲಿ? 2 3 ಮಾಸಿ ಸರ್. ಇದು ಎ ಇಂಟು ಬಿ. ಬಿ ಅಂತ ಹೇಳಿದ್ರೆ ಇದು ನೋಡಿ, ಇದೆಲ್ಲ ಚೇಂಜ್ ಆಗಿರುತ್ತಲ್ಲ. 1 2 -1 3 ಇವೆರಡನ್ನು ಮಲ್ಟಿಪ್ಲೈ ಮಾಡಿ. ಆಮೇಲೆ ಡಿಟರ್ಮಿನೆಂಟ್ ಆಫ್ ಎ ಬಿ ಕ್ಯಾಲ್ಕುಲೇಟ್ ಮಾಡಿ.
ಎ ಬಿ ಇನ್ವರ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಡಿಟರ್ಮಿನೆಂಟ್ ಆಫ್ ಎ ಬಿ ಇಂಟು ಅಡ್ಜಾಯಿಂಟ್ ಆಫ್ ಎ ಬಿ. ಅಡ್ಜಾಯಿಂಟ್ ಆಫ್ ಎ ಬಿ ನಲ್ಲಿ ಇವೆರಡು ಇಂಟರ್ಚೇಂಜ್, ಆಮೇಲೆ ಇವೆರಡು ಪ್ಲಸ್ ಇದ್ರೆ ಮೈನಸ್, ಮೈನಸ್ ಇದ್ರೆ ಪ್ಲಸ್. ಮಾಡ್ತೀರಾ? ಎಸ್ ಸರ್ ಮಾಡ್ತೀವಿ. ಓಕೆ. ಈಗ ಇಲ್ಲೊಂದಿದೆ, ಇದೊಂದು ಪ್ರಾಬ್ಲಮ್ ನಿಮ್ಗೆ ಲಾಸ್ಟ್ ಇಯರ್ ನಲ್ಲಿ ಇದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಆಗಿತ್ತು. ಇದು ಒಂದು ಎಕ್ಸಾಮಿನೇಷನ್ ಕೊಟ್ಟಿದ್ರು, 4 ಮಾರ್ಕ್ ಕ್ವಶನ್ ಇರ್ತಿತ್ತು. ಇದು ಸಿಂಪಲ್ ಪ್ರಾಬ್ಲಮ್. ಇದು ಒಂದ್ ಸ್ವಲ್ಪ ಒಂಚೂರು ಯೋಚನೆ ಮಾಡಿದ್ರೆ ಈಸಿಯಾಗಿ ಬರ್ಬೋದು ನೋಡಿ. ಶೋ ದಟ್ ಮೆಟ್ರಿಕ್ಸ್ 2 3 1 2 ಸ್ಯಾಟಿಸ್ಫೈಸ್ ದಿಸ್ ಈಕ್ವೇಶನ್ ವೇರ್ ಐ ಅಂದ್ರೆ 2 x 2 ಐಡೆಂಟಿಟಿ ಅಂಡ್ ಓ ಅಂದ್ರೆ 2 x 2 0. ಯೂಸಿಂಗ್ ದಿಸ್ ಈಕ್ವೇಶನ್ ಫೈಂಡ್ ಎ ಇನ್ವರ್ಸ್ ಅಂತ ಹೇಳ್ತಾರೆ. ಸಿಂಪಲ್ ಇದು. ಫಸ್ಟ್ ಇದನ್ನ ಝೀರೋ ಮೆಟ್ರಿಕ್ಸ್ ಅಂತ ಪ್ರೂವ್ ಮಾಡೋದು, ಅದೆಲ್ಲರೂ ಮಾಡ್ತೀರಾ ನೀವು ಈಸಿಯಾಗಿ. ನೋಡಿ, ಎ ಸ್ಕ್ವೇರ್ ಅಂತ ಇದೆ ಅಲ್ವಾ ನಮಗೆ ಇಲ್ಲಿ. ಎ ಸ್ಕ್ವೇರ್ ಅಂತ ಹೇಳಿದ್ರೆ 2 ಸಲ ಗುಣಿಸ್ಕೋಬೇಕಲ್ಲ ಎ. ಡಬಲ್ ಟೈಮ್ 2 3 1 2 2 3 1 2 ಇಂಟು ಮತ್ತೆ ಏನ್ ಬರ್ಕೋಬೇಕು? 2 3 1 2 2 3 1. ಮೆಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ನಮ್ಗೆಲ್ಲರಿಗೂ ಗೊತ್ತಿದೆ ಅಲ್ವಾ? ಎಸ್ ಸರ್. 2 2 ಸರ್. 2 into 2 4 plus 3 into 1 3. ಕರೆಕ್ಟಾ? ಆಮೇಲೆ ಫಸ್ಟ್ ರೋ ಸೆಕೆಂಡ್ ಕಾಲಮ್ 2 into 3 6. ಆಮೇಲೆ 3 into 2 6 6 plus 6. ಆಮೇಲೆ 1 into 2 2 plus 2 into 1 2 2 plus 2. 1 into 3 3. ಆಮೇಲೆ 2 into 2 4. 4. So this is A. A square. 7. 7 12 12. 4. 7. ಕರೆಕ್ಟ್ ಅಲ್ವಾ ಇದು? Yes sir. ಈಗ ನೋಡಿ 4A ಬರೆಯೋಣ. 4 into A ಅಂತ ಹೇಳಿದ್ರೆ 4 into ಮೆಟ್ರಿಕ್ 2 3 1 2. ಇದು ಎಷ್ಟಾಯ್ತು? ಇದು 4 into 2 8 12 4 8. ಓಕೆ, ಇದಿಷ್ಟೇ ಸಾಕೀಗ ನಮಗೆ. ನೋಡಿ ಈಗ ನೋಡಿ, ಇಲ್ಲಿ ನೋಡಿ, ಈಗ ಎ ಸ್ಕ್ವೇರ್ ಮೈನಸ್ 4A ಪ್ಲಸ್ ಐ ಈಕ್ವಲ್ಸ್ ಎ ಸ್ಕ್ವೇರ್ ಅಂದ್ರೆ ಏನ್ ಹೇಳಿ? 7 12 4 7 ಮೈನಸ್. ಇಲ್ಲಿ ನೋಡಿ, ಮೈನಸ್ ಇದೆಯಲ್ಲ, ಮೈನಸ್ ಹಾಕ್ಬಿಡೋಣ. 4A ಅಂದ್ರೆ 8 12 8 ಪ್ಲಸ್ ಐ ಅಂದ್ರೆ 1 0 0 1. ಇದನ್ನೆಲ್ಲ ಆಡ್ ಮಾಡಿದಾಗ ನಾವು ಸುಮ್ನೆ ಪ್ರೂವ್ ಮಾಡಿ ಅಂತ ಕೇಳಿದಾರಲ್ಲ, ಸುಮ್ನೆ ಬರ್ದು ಬಿಡ್ಬೇಕು ಇಷ್ಟೇ. ಇದು ಬೇಕಾದ್ರೆ ನಾವು ನೋಡ್ಬೋದು, 0 ಬಂದೇ ಬರ್ತದ. ಈಗ ಇಲ್ಲಿ ಫಸ್ಟ್ ನೋಡ್ಕೊಳ್ಳೋಣ. ನೋಡಿ, ಇಲ್ಲಿ 7 ಇದೆ ಅಲ್ವಾ? 7 ಮೈನಸ್ 8 ಎಷ್ಟಾಗತ್ತೆ? -1 ಬರುತ್ತಲ್ವಾ? -1 ಪ್ಲಸ್ 1 ಎಷ್ಟಾಯ್ತು? 0. ಆಮೇಲೆ 12 ಮೈನಸ್ 12 ಎಷ್ಟು? 0. 0 ಪ್ಲಸ್ 0 0. ಆಮೇಲೆ 4 ಮೈನಸ್ 4 0. ಇಲ್ಲಿ ಪ್ಲಸ್ 0 ಏನಾಗತ್ತೆ? 0ನೇ. 7 ಮೈನಸ್ 8 ಎಷ್ಟು? -1 ಪ್ಲಸ್ 1. ಇಲ್ಲಿ ಪ್ಲಸ್ 1 ಅಂದ್ರೆ ನೀವು ಯಾವ್ದಾದ್ರು ನೋಡ್ಬೇಕಂತ. 7 ಇದು ಇದು ಪ್ರೂಫ್ ಆಯ್ತು. ಗೊತ್ತಾಗಿದೆ ನಿಮಗೆ? ಈಗ ಎ ಇನ್ವರ್ಸ್ ಕಂಡುಹಿಡಿಯೋದು ಇಂಪಾರ್ಟೆಂಟ್. ಈಗ ಇಲ್ಲಿ ನೋಡಿ, ಇಲ್ಲಿ ಒಂದ್ ಹೇಳ್ತೀನಿ ನಿಮಗೆ, ನೀವೇ ಯೋಚನೆ ಮಾಡಿ ಹೇಳಿ. ಎ ಇಂಟು ಜೊತೆಗೆ ಎ ಇನ್ವರ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ? ಯಾವುದೇ ಒಂದು ಮೆಟ್ರಿಕ್ಸ್, ಅದ್ರ ಮೆಟ್ರಿಕ್ಸ್ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಹೇಳ್ತೀನಿ. ಏನು ಬರಲ್ಲ, ನಾನು ಹೇಳ್ತೀನಿ ನೋಡಿ. ಇನ್ವರ್ಟಿಬಲ್ ಮೆಟ್ರಿಕ್ಸ್ ಬಗ್ಗೆ ಹೇಳಿದಾಗ ನಾವು ಮೆಟ್ರಿಕ್ಸ್ ಎ is said to be invertible if there exists a matrix B such that AB equals BA equals I ಅಂತ ಹೇಳಿದ್ವಿ ಅಲ್ವಾ ನಾವು ಅವಾಗ? ಹೌದಾ? ಒಂದು ಪ್ರೂವ್ ಮಾಡಿದ್ವಿ. ಇನ್ ಸಚ್ ಎ ಕೇಸ್ B is called the inverse of A ಅಂತ ಹೇಳಿದ್ದೆ ನಾನು. B is nothing but what? A inverse. ಅವಾಗ ಹೇಳಿದ್ವಿ AB equals BA equals I ಆದಾಗ the B must be equal to A inverse.
ಓಕೆ. ಸೊ Yes, sir. ಈ ಬಿ ಪ್ಲೇಸ್ ಅಲ್ಲಿ ನೀವು ಎ ಇನ್ವರ್ಸ್ ಹಾಕಿದ್ರೆ ಏನ್ ಬರುತ್ತೆ ಆನ್ಸರ್ ಹಾಗಾದ್ರೆ ನೋಡಿ ಇಲ್ಲಿ, ಎ ಇಂಟು ಎ ಇನ್ವರ್ಸ್ ಈಕ್ವಲ್ಸ್ ಎ ಇನ್ವರ್ಸ್ ಇಂಟು ಎ ಈಕ್ವಲ್ಸ್ ಏನ್ ಬರುತ್ತೆ ಇಲ್ಲಿ? Zero. ಐ ಬರುತ್ತೆ. ಗೊತ್ತಾಗ್ತಿದ್ಯಾ? ಅಂದ್ರೆ ಒಂದ್ ಮ್ಯಾಪ್ ಕಟ್ಕೊಳ್ಳಿ. ಯಾವುದೇ ಒಂದ್ ಮೆಟ್ರಿಕ್ಸ್ ನ ಅದರ ಇನ್ವರ್ಸ್ ಜೊತೆ ನೀವು ಮಲ್ಟಿಪ್ಲೈ ಮಾಡಿದ್ರೆ ಏನ್ ಸಿಗತ್ತೆ ನಿಮಗೆ? I ಸಿಗತ್ತೆ. ಐ ಸಿಗುತ್ತೆ. ಗೊತ್ತಾಗ್ತಿದ್ಯಾ ನಿಮಗಿದು? ಅರ್ಥ ಆಗ್ತಿದ್ಯಾ? Yes, sir. Yes, sir. ಮತ್ತೆ ಐ ಜೊತೆಗೆ ಯಾವ ಮೆಟ್ರಿಕ್ಸ್ ಬೇಕಾದ್ರೂ ಮಲ್ಟಿಪ್ಲೈ ಮಾಡಿ. ಐ ಇಂಟು ಎ ಏನು ಆನ್ಸರ್? Zero. ಎಲ್ಲ ಏನು ಕೇಳಿದ್ರು ಜೀರೋ ಹೇಳ್ಬಾರ್ದು. ಐ ಜೊತೆಗೆ ಯಾವುದೇ ಮೆಟ್ರಿಕ್ಸ್ ಮಲ್ಟಿಪ್ಲೈ ಅಲ್ಲ ಹೇಳ್ತೀನಿ ಕೇಳಿ. ಐ ಅನ್ನೋದು ಹೇಗೆ ಅಂತ ಗೊತ್ತಾ? ಇದು ನಮ್ಗೆಲ್ಲ ನಾವು ಅಡಿ ಈ ಮಲ್ಟಿಪ್ಲಿಕೇಶನ್ ಅಲ್ಲಿ ಒನ್ ಇದ್ದಂಗೆ ಲೆಕ್ಕ ಇದೆ. ಒಂದ್ ಜೊತೆ ಯಾವುದೇ ನಂಬರ್ ಮಲ್ಟಿಪ್ಲೈ ಮಾಡಿ ಏನ್ ಬರುತ್ತೆ? ಏನೇ ಬರುತ್ತೆ? ಅದೇ ನಂಬರ್. ಅದೇ ನಂಬರ್ ಬರುತ್ತಲ್ವಾ? ಅದೇ ನಂಬರ್ ತಾನೇ ಬರೋದು. ಈಗ ಒನ್ ಇಂಟು ಫೋರ್ ಏನಾಯ್ತು? 4. 1 ಇಂಟು 8 ಏನಾಗತ್ತೆ? 8. ಅಂದ್ರೆ ಐ ಅನ್ನೋದು ಅದೇ ತರ ಇದು. ಐ ಜೊತೆ ಯಾವ ಮೆಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಅದೇ ಸೇಮ್ ಮೆಟ್ರಿಕ್ಸ್ ವಾಪಸ್ ಬರುತ್ತೆ. ಗೊತ್ತಾಗ್ತಿದ್ಯಾ? Yes, sir. ಈಗ ಒಂದ್ ಯಾವ್ದೋ ಒಂದು ಎಕ್ಸಾಂಪಲ್ ನಿಮ್ ಮನಸಾಯ್ಕೆ ಒಂದ್ ಮೆಟ್ರಿಕ್ಸ್ ತಗೊಳ್ಳಿ. 2x2 ಒಂದು ತೋರಿಸ್ತೀನಿ ನೋಡಿ ಇಲ್ಲಿ. ಈಗ 2 -6 -8 7 ಅಂತಿದೆ. ಒಂದ್ ಮೆಟ್ರಿಕ್ಸ್ ತಾನೇ ಇದು. ಇದು ಎ ಇಟ್ಕೊಳ್ಳಿ. ಇದು ಎ ಮೆಟ್ರಿಕ್ಸ್. ಐ ಜೊತೆ ಗುಣಿಸ್ಕೊಂಡ್ಬಿಡೋಣ ಆಯ್ತಾ? ಐ ಅಂದ್ರೆ ಏನ್ ಹೇಳಿ? 1001. ಮಲ್ಟಿಪ್ಲೈ ಮಾಡಿ ಅಂದ್ರೆ ಫಸ್ಟ್ ರೋ ಫಸ್ಟ್ ಕಾಲ ಮಾಡಿ ಅಂದ್ರೆ 2 ಇಂಟು 1 ಏನ್ ಬರುತ್ತೆ? 2. -6 ಇಂಟು 0 0 ಅಲ್ವಾ? ಫಸ್ಟ್ ರೋ ಸೆಕೆಂಡ್ ಕಾಲ ಮಾಡಿ 2 ಇಂಟು 0 0 ಆಮೇಲೆ -6 ಇಂಟು 1 ಏನಾಗುತ್ತೆ? -6 ಕರೆಕ್ಟಾ? ಸೆಕೆಂಡ್ ರೋ ಫಸ್ಟ್ ಕಾಲ ಮಾಡಿ -8 ಇಂಟು 1 -8 7 ಇಂಟು 0 ಅಂದ್ರೆ 0 -8 ಇಂಟು 0 0 7 ಇಂಟು 1 ಅಂದ್ರೆ 7 ಕರೆಕ್ಟಾ? ಈಗ ಏನ್ ಬಂತು ಮೆಟ್ರಿಕ್ಸ್ ಇದು ವಾಪಸ್? 2 7. ಅದೇ ಬಂದು. ಇದು ಸೇಮ್ ಏನೇ ಬಂದಿದೆ ಅಲ್ವಾ ವಾಪಸ್ ನಮಗೆ? ಅರ್ಥ ಆಗಿದೆ ಹೇಳಿದ್ ನಾನು? ಯಾವ ಮೆಟ್ರಿಕ್ಸ್ ಬೇಕಾದ್ರೂ ತಗೊಳ್ಳಿ, ಐ ಇಂದ ಗುಣಿಸಿದಾಗ ಆ ಮೆಟ್ರಿಕ್ಸ್ ವಾಪಸ್ ಬರುತ್ತೆ. ಗೊತ್ತಾಗಿದೆ ನಿಮ್ಗೆ? Yes, sir. ಗೊತ್ತಾಗಿದೆ ಅಲ್ವಾ? ಸೊ ಇದಿಷ್ಟನ್ನ ನೀವು ತಿಳ್ಕೊಂಡಿರ್ಬೇಕು. ಎರಡನ್ನ ತಿಳ್ಕೊಳ್ಳಿ. ಏನ್ ಗೊತ್ತಾ? 2 things ಆರ್ ವೆರಿ ಇಂಪಾರ್ಟೆಂಟ್ ಹಿಯರ್. ಯಾವ್ದು ಅಂತ ನಾನು ಬರೀತೀನಿ ನಾನಿಲ್ಲಿ. ಇದನ್ನೆಲ್ಲ ಕರೆಕ್ಟ್ ಆಗಿ ತಿಳ್ಕೊಂಡಿರ್ಬೇಕು ನೀವು. ನೆಕ್ಸ್ಟ್ CET ನಲ್ಲಿ ಏನೇ ಕೇಳಿದ್ರು ಯಾವ್ದು ಮರಿಬಾರ್ದು. ಹಿಂದ್ ಹೇಳಿದ್ದೆ ಮರ್ತೋಯ್ತು ಎಲ್ಲ ಅವತ್ತಿಂದ ಅವತ್ತೇ ಮರ್ತು ಬಿಡೋದು ಮಾಡಬಾರ್ದು. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಜ್ಞಾಪಕ ಇರುತ್ತೆ. ಇಲ್ಲಿ ಏನ್ ಜ್ಞಾಪಕ ಇಟ್ಕೋಬೇಕು ಅಂದ್ರೆ ಒಂದ್ ಜ್ಞಾಪಕ ಇಟ್ಕೊಳ್ಳಿ. ಯಾವಾಗ್ಲೂ ಎ ಇಂಟು ಎ ಇನ್ವರ್ಸ್ ಈಸ್ ಆಲ್ವೇಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಎ ದಟ್ ಈಸ್ ಈಕ್ವಲ್ ಟು ಐ. ಆಮೇಲೆ ಐ ಇಂಟು ಎನಿ ಮೆಟ್ರಿಕ್ಸ್ ಏನಾಗ್ಲಿ ಬಿ ಆಗ್ಲಿ ದಟ್ ಈಸ್ ಆಲ್ವೇಸ್ ಎ ಇಟ್ಸೆಲ್ಫ್. ಓಕೆ. ಈಗ ನಾವು ಇಲ್ಲಿಗೆ ಬರೋಣ. ಈಗ ನೋಡಿ, ಈಗ ಇನ್ವರ್ಸ್ ಕಂಡುಹಿಡಿಯಕ್ಕೆ a ಸ್ಕ್ವೇರ್ -4a ಪ್ಲಸ್ ಐ ಈಕ್ವಲ್ 0 ಅಂದ್ರೆ ಓ ಮೆಟ್ರಿಕ್ಸ್ ಅಂತ ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ ಇದು? Yes, sir. ಇದ್ರಲ್ಲಿ ಏನ್ ಮಾಡ್ಬೇಕು? ಐ ಇದೆಯಲ್ಲ ಇದೊಂದು ಮಾತ್ರ ಇಲ್ಲಿ ಇಟ್ಕೊಳ್ಳಿ. ಐ ಇಲ್ಲೇ ಇರ್ಲಿ. ಇವೆರಡು ಟರ್ಮ್ ಆ ಕಡೆ ಕಳಿಸ್ರಿ. ಐ I is equal to ಈಕ್ವಲ್ಸ್ ಮೈನಸ್ ಪ್ಲಸ್ ಆಗತ್ತೆ. ಇದು -a square. ಗೊತ್ತಾಗಿದೆಯಾ ನಿಮಗೆ? -4 ಈ ಕಡೆ ಬಂದ್ರೆ 4a -a ಸ್ಕ್ವೇರ್. ಗೊತ್ತಾಗ್ತದೆ ತಾನೆ? Yes, sir. ಈಗ ನೋಡಿ, ಎರಡೂ ಕಡೆಗೆ ಏನ್ ಮಾಡಿ ಗೊತ್ತಾ? ಮಲ್ಟಿಪ್ಲೈ Both sides by ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಎ ಇನ್ವರ್ಸ್ ಇಂದ ಮಲ್ಟಿಪ್ಲೈ ಮಾಡೋಣ. ಓಕೆ, ಯಾವ್ದನ್ನ ಮಲ್ಟಿಪ್ಲೈ ಮಾಡೋಣ? ಎ ಇನ್ವರ್ಸ್ ಇಂದ. ಈಗ ನೋಡಿ ಇಲ್ಲಿ ಐ ಇಂಟು ಎ ಇನ್ವರ್ಸ್ ಈಕ್ವಲ್ 4 ಹಾಗೆ ಇರಬೇಕು. ಇಲ್ಲಿ ಎ ಇದೆಯಲ್ಲ, ಎ ನ ರೈಟ್ ಸೈಡ್ ಗೆ ಎ ಇನ್ವರ್ಸ್ ಮಲ್ಟಿಪ್ಲೈ ಮಾಡಿ. ಎ ಇನ್ವರ್ಸ್ ಮೈನಸ್
ಎ ಸ್ಕ್ವೇರ್ ಇಂಟು ಎ ಇನ್ವರ್ಸ್. ಎ ಇನ್ವರ್ಸ್. ಗೊತ್ತಾಗಿದೆಯಾ ನಿಮ್ಗೆ? ಎಲ್ಲದನ್ನು ಯಾವ್ದನ್ನ ಮಲ್ಟಿಪ್ಲೈ ಮಾಡಿದೆ? ಎ ಇನ್ವರ್ಸ್. ರೈಟ್ ಸೈಡ್. ಈಗ ಸ್ವಲ್ಪ ಈಗ ಯಾರು ಜಾಣ್ರಿದ್ದವರು ಇದು ಏನು ಅಂತ ಹೇಳ್ಬೇಕಿದೆ. ಐ ಇಂಟು ಎ ಇನ್ವರ್ಸ್ ಏನಾಗುತ್ತೆ? ಎ ಇನ್ವರ್ಸ್. ಎ ಇನ್ವರ್ಸ್ ಕರೆಕ್ಟ್. ಯಾಕೆ? I ಇಂದ ಏನು ಕರೆಕ್ಟ್ ಅಲ್ವಾ? ಐ ಇಂದ ಏನೇ ಮಲ್ಟಿಪ್ಲೈ ಮಾಡೋದು ಅದೇ ಮ್ಯಾಟ್ರಿಕ್ಸ್. ಓಕೆ, 4 ಇಂಟು ಇದೇನಿದು ಎ ಇಂಟು ಎ ಇನ್ವರ್ಸ್ ಐ ಅಲ್ವಾ? ಮೈನಸ್ ಇಲ್ಲಿ ನೋಡಿ, ಇಲ್ಲಿ ಎ ಸ್ಕ್ವೇರ್ ಇದೆಯಲ್ಲ, ಎ ಸ್ಕ್ವೇರ್ ನ ನಾನು ಎ ಇಂಟು ಎ ಇನ್ವರ್ಸ್ ಮಾಡ್ಬೋದಾ? ಅಸೋಸಿಯೇಟಿವ್ ಮಾಡ್ಬೋದಲ್ವಾ? ಎ ಇಂಟು ಎ ಸ್ಕ್ವೇರ್ ಅಲ್ವಾ? ಇಲ್ಲಿ ಗೊತ್ತಾಗಿದೆಯಾ? ಕಂಟಿನ್ಯೂ. ಇಲ್ಲಿ 4i ಏನು ಚೇಂಜ್ ಆಗಲ್ಲ ಆಯ್ತಾ? ಮೈನಸ್ ಇದು ಎ ಇಂಟು ಏನಾಯ್ತು ಇಲ್ಲಿ? ಐ. ಫೈನಲ್ ಆನ್ಸರ್ ಗೊತ್ತಾ ಇದೀವಿ ನಾವು. 4i ಮೈನಸ್ ಏನಿದು? ಎ ಇಂಟು ಐ ಮೈನಸ್ ಐ ಜೊತೆ ಅಲ್ಲ, ಐ ಜೊತೆ ಏನೇ ಗುಣಿಸಿದ್ರು ಅದೇ ಬರುತ್ತಲ್ವಾ? ಮೈನಸ್ ಎ ಸರ್. ಹೌದಾ? ಇಷ್ಟೇ ಇದೆ ನನ್ನ ಫೈನಲ್. ಅಕಸ್ಮಾತ್ ಇಲ್ಲಿ ಏನಾದ್ರು 3, 4 ಬಂದಿದ್ರೆ ಆಮೇಲೆ ಡಿವೈಡೆಡ್ ಬೈ ಮಾಡ್ಕೋಬೇಕು. ಇದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಈಗ 4i ಮೈನಸ್ ಎ ಅಂತಿದೆ ಅಲ್ವಾ ಇದು? ಹೌದಾನೆ? ಸೊ ಇಲ್ಲಿ ಬರೀತೀನಿ ನೋಡಿ, ಎ ಇನ್ವರ್ಸ್ ಈಕ್ವಲ್ಸ್ 4 ಇಂಟು ಐ ಅಂದ್ರೆ ಎಲ್ಲರಿಗೂ ಗೊತ್ತಿದೆ ಹೇಳಿ, 0 ಮೈನಸ್ ಎ ಅಂದ್ರೆ ಏನ್ ಹೇಳಿ? ಎ ಅಂದ್ರೆ ಮೇಲ್ಗಡೆ ಹೋಗ್ಬೇಕು ಮೆಟ್ರಿಕ್ಸ್. 2 3 1 2 ಅಲ್ವಾ? 2 3 1 2 ಕರೆಕ್ಟಾ? ಸೊ ಈಗ ಎ ಇನ್ವರ್ಸ್ ಬರೆಯೋಣ. ಎ ಇನ್ವರ್ಸ್ ಈಕ್ವಲ್ಸ್ 4 0 0 4 ಎಲ್ಲ ಎಲಿಮೆಂಟ್ 4 ಇಂದ ಮಲ್ಟಿಪ್ಲೈ ಮಾಡ್ಕೋಬೇಕು ಅಷ್ಟೇ. ಅದು ಆಯ್ತಾ? 2 3 1 2 ಇಷ್ಟೇ. ಈಗ ಅದನ್ನ ಸಬ್ಟ್ರಾಕ್ಟ್ ಮಾಡಿ ಕಳೀರಿ, ಅದೇ ಆನ್ಸರ್ ನಮ್ದು. 4 ಮೈನಸ್ 2 0 ಮೈನಸ್ 3 0 ಮೈನಸ್ 3 3 0 ಮೈನಸ್ 1 ಮೈನಸ್ 4 1 ಮೈನಸ್ 2 4 ಮೈನಸ್ 2 2 ಪ್ಲಸ್ 2 ಇದೇ ಆನ್ಸರ್. ಯಾರಿಗಾರು ಡೌಟ್ ಇದೆಯಾ ಇದರಲ್ಲಿ? ನೋ ಸರ್. ಇಲ್ಲ ಅಲ್ವಾ? ಓಕೆ, ಈಗ ಇನ್ನೊಂದು ಹೋಮ್ವರ್ಕ್ ಇದೆ. ಇನ್ನೊಂದು ಅದೇನು ಸೇಮ್ ಪ್ರಾಬ್ಲಮ್ ಆಯ್ತು. 2 3 1 2 ಸೇಮ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಇದು. ಓಕೆ, ಇನ್ನೊಂದು ಪ್ರಾಬ್ಲಮ್ ಅನ್ನ ಕೊಡ್ತೀನಿ, ನೋಡೋಣ. ಟ್ರೈ ಮಾಡ್ತೀರಾ? ಇಲ್ಲಿ ಬರಿತೀನಿ ನೋಡಿ. ಇದು ಬೇಡ ಇದು. ಓಕೆ, ಇದು ಬೇಡ. ನೀವೇ ಬರ್ಕೊಳ್ಳಿ. ಎ ಈಕ್ವಲ್ಸ್ 1 3 4 8. ಓಕೆ, ಬೇಡ. ಅಲ್ಲಿ ನೋಡಿ, ಯಾರೋ ಮಾತಾಡ್ತಾ ಇದ್ದಾರೆ, ಅವ್ರ ಮನೇಲಿ ಏನೋ ಮಾತಾಡ್ತಾ ಇದ್ದಾರೆ, ಅದು ನಮ್ಗೆ ಇಲ್ಲಿ ಕೇಳ್ತು. 1 3 4 9 ಅಂತ ತಗೊಂಡಿದ್ದೀನಿ. ಆಯ್ತಾ? ಗೊತ್ತಾಗ್ತಿದ್ಯಾ ಮೆಟ್ರಿಕ್ಸ್ ಎ? ಗೊತ್ತಾಗಿದ್ಯಾ? ಈ ಮೆಟ್ರಿಕ್ಸ್ ಈ ಈಕ್ವೇಶನ್ ಸ್ಯಾಟಿಸ್ಫೈ ಮಾಡ್ತಾ ಇರುತ್ತೆ. ಎ ಸ್ಕ್ವೇರ್ ಮೈನಸ್ 10a ಪ್ಲಸ್ ಮೈನಸ್ 3i ಈಕ್ವಲ್ಸ್ 0. ಇದನ್ನ ಪ್ರೂವ್ ಮಾಡ್ಬೇಕಾಯ್ತಾ? ಎ ಸ್ಕ್ವೇರ್ ಮೈನಸ್ 10a ಮೈನಸ್ 3i ಈಕ್ವಲ್ 0 ಅಂತ ಪ್ರೂವ್ ಮಾಡ್ಬಿಟ್ಟು ಇದಕ್ಕೆ ನೀವು ಎ ಇನ್ವರ್ಸ್ ಅನ್ನ ಕಂಡುಹಿಡಿಬೇಕು. ಮಾಡ್ತೀರಪ್ಪ?
ಎಸ್ ಸರ್ ಮಾಡ್ತೀರಾ? ಮಾಡ್ತೀವಿ. ಎಸ್ ಸರ್. Yes, ಇದು sir. ಇದನ್ನ ಪ್ರೂವ್ ಮಾಡೋದು ನೀವು ಮಾಡ್ಕೊಳ್ಳಿ. ಇದು ಒಂದು ಸ್ಟೆಪ್ ಹೇಳ್ಕೊಡ್ತೀನಿ ನೋಡಿ. ಈಗ ಇಲ್ಲಿ -3i ಇದೆ ಅಲ್ವಾ ನಮಗಿದು, ಹೌದಾ? Yes, sir. ಹ? ಇದೊಂದನ್ನ ಮಾತ್ರ ಈ ಕಡೆ ಕಳ್ಸ್ಬಿಡಿ. ಅಲ್ಲ ಏನು ಮಾಡೋದಲ್ಲ, ಇದನ್ನ i ಒಂದ್ ಕಡೆ ಇರ್ಬೇಕು, i ಮಾತ್ರ ಒಂದ್ ಕಡೆ ಇರ್ಲಿ. ಇದೇನಾಯ್ತು ಈಗ 3i ಈಕ್ವಲ್ಸ್ a² - 10a ಆಗಿರುತ್ತೆ. ಗೊತ್ತಾಗ್ತಿದ್ಯಾ? Yes, sir. ಆಮೇಲೆ ಇನ್ನು ಉಳಿದಿದ್ದೆಲ್ಲ ಸಿಂಪಲ್. 3i ಇಂಟು ಎ ಇನ್ವರ್ಸ್, ಇಲ್ಲಿ a² ಇಂಟು ಎ ಇನ್ವರ್ಸ್ ಮೈನಸ್ 10a ಇಂಟು ಎಲ್ಲದು ಎ ಇನ್ವರ್ಸ್ ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಆಯ್ತಾ? Yes, sir. ಆಮೇಲೆ ಇದು ಎ ಇಂಟು ಎ ಇನ್ವರ್ಸ್ ಏನಾಗುತ್ತೆ, ಐ ಆಗಿರುತ್ತೆ. ಇಲ್ಲಿ ಐ ಇಂಟು ಎ ಇನ್ವರ್ಸ್ ಏನಾಗುತ್ತೆ, ಎ ಇನ್ವರ್ಸ್ ಆಗಿರುತ್ತೆ. ಇಲ್ಲಿ a² ನ ಎ ಇಂಟು ಎ ಇನ್ವರ್ಸ್ ಮಾಡ್ಕೊಳ್ಳಿ. ಮಾಡ್ತೀರಾ? Yes, sir. ಎಸ್ ಸರ್. ಮಾಡ್ತೀರಾ? Yes, sir. ಎಸ್ ಮಾಡಿ. ಸರ್. Yes, sir. ಓಕೆ, ಇದು CET ಪ್ರಾಬ್ಲಮ್. ಆನ್ಸರ್ ಹೇಳ್ಬಿಡಿ ಕ್ವಿಕ್ ಆಗಿ. A is a non-singular square matrix of order 3 cross 3, then determinant of adjoint A. ನೀವು ಪಾಠ ಕೇಳ್ತಿರೋ ಇಲ್ಲೋ ಅನ್ನೋದು ಇದರಲ್ಲೇ ಗೊತ್ತಾಗ್ಬಿಡತ್ತೆ. Sir, C answer. ಹಾ? Determinant A cube, sir. ಡಿಟರ್ಮಿನೆಂಟ್ C answer. Option C. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ಹೇಳ್ತೀನಿ, ನಾನೊಂದು ಹೇಳ್ತೀನಿ, ಆಮೇಲೆ ನೀವೆಲ್ಲ ಮಾತಾಡ್ರಿ, ಆಯ್ತಾ? ಈಗ ಸಪೋಸ್ ನಾನು ಏನ್ ಹೇಳಿದ್ದೆ ಅನ್ನೋದನ್ನ ಹೇಳ್ತೀನಿ. ಸಪೋಸ್ ಎ ಇಸ್ ಎ ಮೆಟ್ರಿಕ್ಸ್ ಆಫ್ ಆರ್ಡರ್ n ಕ್ರಾಸ್ n ಮೆಟ್ರಿಕ್ಸ್ ಇದೆ ಅನ್ಕೊಂಬಿಡೋಣ. ಆರ್ಡರ್ ಏನ್ ಹೇಳಿ, n ಕ್ರಾಸ್ n. N cross then then determinant of adjoint A is always equal to determinant of A to the power n minus 1 ಅಂತ ಹೇಳಿದ್ದೆ ನಾನು ಅವಾಗ. ಅರ್ಥ ಮಾಡ್ತೀನಿ. ಎಸ್ ಸರ್. ಡಿಟರ್ಮಿನೆಂಟ್ ಎ ಪವರ್ n ಮೈನಸ್ 1 ಇದು ಏನ್ ಆರ್ಡರ್ ಇರುತ್ತೆ ಅದಕ್ಕಿಂತ ಒಂದು ಕಡಿಮೆ ಅಂತ. ಓಕೆ, ಸರಿನಾ? Yes, sir. ಆನ್ಸರ್ ಹೇಳಿ ಈಗ. Option B. B. ಆಪ್ಷನ್ ಬಿ ಇಸ್ ಕರೆಕ್ಟ್, ಆಪ್ಷನ್ ಸಿ ಇಸ್ ನಾಟ್ ಕರೆಕ್ಟ್. ಯಾಕೆಂದ್ರೆ ಈ ಆರ್ಡರ್ ಏನಿದೆ ಇಲ್ಲಿ, ಎನ್ ಮೈನಸ್ 1. ಆರ್ಡರ್ ಈಗ n ಈಕ್ವಲ್ಸ್ 3 ಅಲ್ವಾ ಇಲ್ಲಿ? 3 minus 1 ಏನಾಗುತ್ತೆ? 3 minus 1 2. 3 minus 1 2. Yes, sir. ಇದನ್ನ ನಾನು ಎಲ್ಲಿ ಹೇಳಿದ್ದೆ ಅಂತ ಜ್ಞಾಪಕ ಇಲ್ವಾ ನಿಮ್ಗೆ? ಮರ್ತೋಗ್ಬಿಟ್ಟಿದೆ. Sir, non-singular. ಸಿಂಗುಲರ್. ಮತ್ತೆ ನಾನ್ ಸಿಂಗುಲರ್. ಅಲ್ಲ ನಾನ್ ಸಿಂಗ್ಯುಲರ್ಗೂ ಇದಕ್ಕೂ ಏನ್ ಸಂಬಂಧನೇ ಇಲ್ಲ. ಅದ್ ಹೇಳೋಕ್ಕಿಂತ ಮುಂಚೆನೆ ಹೇಳಿದ್ವಿ ಇದನ್ನ. ನಾನ್ ಸಿಂಗ್ಯುಲರ್ ಅಂದ್ರೆ ಏನ್ ಗೊತ್ತಾ, ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಆಗಿಲ್ಲ ಅಂತ ಅಷ್ಟೇ ಡೆಫಿನೇಷನ್ ಅದ್ರದ್ದು. Not equal to 0. Yes, sir. ಇದೇನು, ಇದು ಸ್ವಲ್ಪ ನಿಮ್ಗೆ ಹೇಳಿಲ್ಲ, ಇದು ಸಿಂಪಲ್ ಇದೆ ಅಷ್ಟೇ. ನೋಡಿ, ಎ ಇಸ್ ಎನ್ ಇನ್ವರ್ಟೇಬಲ್ ಮೆಟ್ರಿಕ್ಸ್ ಅಂದ್ರೆ ಇನ್ವರ್ಸ್ ಎಕ್ಸಿಸ್ಟ್ ಆಗಿದೆ. ದೆನ್ ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಯಾವಾಗ್ಲೂ ಜ್ಞಾಪಕ ಇಟ್ಕೊಳ್ಳಿ. ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಇಸ್ ಆಲ್ವೇಸ್ ಈಕ್ವಲ್ ಟು 1 by ಡಿಟರ್ಮಿನೆಂಟ್ ಆಫ್ ಎ ಅಂತ. ಆಯ್ತಾ? ಗೊತ್ತಾಗ್ತಾ ಇದೆಯಾ? ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಇಸ್ ಆಲ್ವೇಸ್ ಈಕ್ವಲ್ ಟು 1. ಇದೊಂದು ಪ್ರಾಪರ್ಟಿ ಪ್ರೂವ್ ಮಾಡಿದ್ವಿ, ಎಲ್ಲರಿಗೂ ಜ್ಞಾಪಕ ಇದೆಯಾ? ಇದನ್ನ ಪ್ರೂವ್ ಮಾಡಿದ್ವಿ ನಾವು, ಕರೆಕ್ಟಾ? Yes, sir. ಎರಡು ಕಡೆ ನಾವು ಏನಾದ್ರು ಡಿಟರ್ಮಿನೆಂಟ್ ಹಾಕಿದ್ರೆ, ಅಥವಾ ಇದನ್ನು ಪ್ರೂವ್ ಮಾಡಿದ್ವಿ ನೋಡಿ, ಎ ಇನ್ವರ್ಸ್ ಇಸ್ ಈಕ್ವಲ್ ಟು 1 by, ಈಗ ತಾನೇ ಹೇಳಿದ್ದೆ ಏನಿದು, Determinant A into adjoint. adjoint. ಇದನ್ನ ಹೇಳಿದ್ದೆ ಅಲ್ವಾ? ಹೌದ್ ತಾನೆ? Yes, ಎಸ್ ಸರ್. ಎ ಇನ್ವರ್ಸ್ ಈಕ್ವಲ್ಸ್ 1 by ಡಿಟರ್ಮಿನೆಂಟ್ ಎ ಇಂಟು ಅಡ್ಜಾಯಿಂಟ್ ಎ. ಕರೆಕ್ಟ್ ಅಲ್ವಾ? ಸೊ ಅವಾಗ ಇಲ್ಲಿ ನೋಡಿ, ಇಲ್ಲಿ ಈಗ ಇದಕ್ಕೆ ಎರಡೂ ಕಡೆ ನಾನು ಡಿಟರ್ಮಿನೆಂಟ್ ತಗೊಂಡ್ರೆ ಏನಾಗತ್ತೆ ಇಲ್ಲಿ, cancel ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ 1 by ಡಿಟರ್ಮಿನೆಂಟ್ ಅಡ್ಜಾಯಿಂಟ್ ಎ ಅಂದ್ರೆ ಮೆಟ್ರಿಕ್ಸ್. ಇದು ಅಡ್ಜಾಯಿಂಟ್ ಎ ಅಂತ ಹೇಳಿದ್ರೆ ಇದು ಮೆಟ್ರಿಕ್ಸ್. ಇದು ಆಕ್ಚುಲಿ ಇದೊಂದು ಮೆಟ್ರಿಕ್ಸ್, ಇದೊಂದು ಸ್ಕೇಲಾರ್. ಇದು ತಗೊಂಡಿದ್ದೀನಿ ಅಂದ್ರೆ ಇದನ್ನ ಮಲ್ಟಿಪ್ಲೈ ಆಗ್ತಾ ಇರುತ್ತೆ. ಇದನ್ನ ಜ್ಞಾಪಕ ಇಟ್ಕೊಳಕ್ ಬರುತ್ತಾ ಸರ್ ಡಿಟರ್ಮಿನೆಂಟ್?
ಅಂದ್ರೆ ಹೇಳಿ 1 by Determinant of A into 1 by determinant A into ಸಾಕು adjoint. ಕಾಂಪ್ಲಿಕೇಟೆಡ್ ಅದಿನ್ ಅದು Sir, ಅದು theorem 1 by determinant ಏನ್ ಹೇಳಿ ಅದು ಆರ್ಡರ್ 3x3 ಇದು ಥೇರಮ್ 3 ಮಾಡ್ಬೇಕ್ರಿ ಹೇಳಿದ್ರಿ. ಯಾವ್ದು ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಅಂದ್ರೆ 1 by determinant of A ಅಂತನಾ? ಇದು ಹೆಂಗ್ ಬರುತ್ತೆ ಅನ್ನೋದು ನೀವು ಅದು ತಿಳ್ಕೊಳ್ಳೋಕ್ಕಿಂತನೂ ಇದು ಇಷ್ಟೇ ಜ್ಞಾಪಕ ಇಟ್ಕೊಳ್ಳಿ. ಒಂದು ಹೇಳ್ತಿರ್ತೀನಿ, ಕರೆಕ್ಟಾಗಿ ನೋಡ್ಕೊಂಡ್ಬಿಡಿ. ಇಲ್ಲಿ ಬೇಕಾದ್ರೆ ಪ್ರೂಫ್ ಬೇಕಾದ್ರೆ ಹೇಳ್ತೀನಿ ನೋಡಿ. ಎ ಇನ್ವರ್ಸ್ ಈಕ್ವಲ್ಸ್ 1 by determinant A into adjoint A ಅಂತ ಬರ್ಕೋತೀವಿ. ಇದು 2x2 ಇರಲಿ 3x ಇರಲಿ 4 ಏನ್ ಬೇಕಾದ್ರೆ ಇದ್ಕೊಂಡ್ಲಿ. ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಅಂದ್ರೆ ದಿಸ್ ವಿಲ್ ಬಿ ಈಕ್ವಲ್ ಟು ಏನಾಗತ್ತೆ ಅಂತ ಹೇಳಿದ್ರೆ 1 by determinant ಆಫ್ ಎ. ಇದು 2x2 ಇತ್ತು ಅಂತ ಹೇಳಿದ್ರೆ 1 by determinant A square into determinant of adjoint A ಬರುತ್ತೆ. ಅವಾಗ ದಿಸ್ ವಿಲ್ ಬಿ 1 by determinant of A square. ಇದು 2x2 ಮೆಟ್ರಿಕ್ಸ್ ಅಂತ ಕೊಟ್ಟಿರೋದ್ರಿಂದ ದಿಸ್ ವಿಲ್ ಬಿ ಡಿಟರ್ಮಿನೆಂಟ್ ಆಫ್ A power 2 minus 1 ಆಗಿರುತ್ತೆ. ಅಟ್ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಈ ಹಿಂದೆ ಹೇಳಿದ್ನಲ್ಲ, ಇದು ಒಂದು ಕ್ಯಾನ್ಸಲ್ ಆಗ್ಬಿಡುತ್ತೆ. ಇಲ್ಲಿ ಒಂದು ಕ್ಯಾನ್ಸಲ್ ಆಗ್ಬಿಟ್ಟು ಇಲ್ಲಿ ಬಂದು ಏನ್ ಬರುತ್ತೆ 1 by determinant A ಅಂತ ಬಂದಿರುತ್ತೆ. ಇಲ್ಲಿ ನೀವು ಏನ್ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಒಂದು ಜ್ಞಾಪಕ ಇಟ್ಕೊಂಡ್ಬಿಡಿ. ಅದಕ್ಕೆ ನಾನು ಹೇಳಿದ್ನಲ್ಲ, ಇಲ್ಲಿ ಆರ್ಡರ್ 2 ಇದೆ ಅಲ್ವಾ ನಮಗೆ. ಆರ್ಡರ್ 2 ಇದ್ರೆ 2 ಇರ್ಲಿ 3 ಇರ್ಲಿ 4 ಇರ್ಲಿ 10 ಇರ್ಲಿ 100 ಆರ್ಡರ್ ಇರ್ಲಿ, ಇದು ಯಾವಾಗ್ಲೂ ಟ್ರೂ. ಯಾವುದು ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಇಸ್ 1 by determinant A. ಅರ್ಥ ಆಗ್ತಿದ್ಯಾ? ಇದು ಆರ್ಡರ್ ಮೇಲೆ ಡಿಪೆಂಡ್ ಆಗಿರಲ್ಲ. ಈಗ 3x3 ತಗೊಂಡಾಗ ಏನಾಗುತ್ತೆ ಗೊತ್ತಾ, ಇಲ್ಲಿ ಏನಾಗ್ಬಿಡತ್ತೆ, ಇಲ್ಲಿ 3 ಬಂದಿರುತ್ತೆ, ಇಲ್ಲಿ 3 minus 1 ಆಗುತ್ತೆ, ಮತ್ತೆ ಕ್ಯಾನ್ಸಲ್ ಆಗಿ ಸೇಮ್ ಆನ್ಸರ್ ಬರುತ್ತೆ. ಗೊತ್ತಾಗ್ತಾ ಇದೆಯಾ? ಇಲ್ಲಿ ಈ ಒಂದು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ಗೂ ಇದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಇಲ್ಲಿ ಡೌಟ್ ಇದೆಯೇನಾದ್ರೂ ನಿಮಗೆ? ನೋ ಸರ್. ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಒಂದು ಜ್ಞಾಪಕ ಇಟ್ಕೊಳ್ಳಿ, ಇಫ್ ಎ ಈಸ್ n x n ಮೆಟ್ರಿಕ್ಸ್ ಅಂತ ಇಟ್ಕೊಂಡ್ಬಿಡಿ. ಎಷ್ಟು ಬೇಕಾದ್ರೆ ಇರ್ಲಿ, 1x1 2x2 3 ಎಂತದಾರು ಇರ್ಲಿ, ಇದು ಆಲ್ವೇಸ್ ಟ್ರೂ. ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಅಂದ್ರೆ 1 by determinant of A. ಅದೇ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಎ ಅಂತ ಕೊಟ್ಟಿದ್ರೆ ಇದು ಡಿಟರ್ಮಿನೆಂಟ್ ಆಫ್ ಎ ಪವರ್ n minus 1. ಅರ್ಥ ಆಗಿದೆಯಾ ನಿಮ್ಗೆ? ಎಸ್ ಸರ್. ಗೊತ್ತಾಗಿದೆ ಅಲ್ವಾ? ಓಕೆ ಓಕೆ, ಇದೊಂದು ಸ್ವಲ್ಪ ಹೇಳ್ಬಿಡ್ತೀನಿ. ಇದನ್ನ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇದ್ರ ಪ್ರಾಬ್ಲಮ್ ಮಾಡೋಣ. ಇದು ವೆರಿ ವೆರಿ ಇಂಪಾರ್ಟೆಂಟ್. 5 ಮಾರ್ಕ್ ಕ್ವಶನ್ ಕೇಳೇ ಕೇಳ್ತಾರೆ ಇದು ಪ್ರಾಬ್ಲಮ್. ಇದು ದಿಸ್ ಇಸ್ ದ ಎಂಡ್ ಆಫ್ ಅವರ್ ಚಾಪ್ಟರ್. ಇದು ಪ್ರಾಬ್ಲಮ್ ಮಾಡ್ಬಿಟ್ರೆ ಮುಗ್ದೋಗ್ಬಿಡುತ್ತೆ ನಿಮಗೆ. ಇದೇನು ಇಂಪಾರ್ಟೆಂಟ್ ಅಪ್ಲಿಕೇಶನ್ ಆಫ್ ದಿಸ್ ಡಿಟರ್ಮಿನೆಂಟ್ ಅಂತ ಹೇಳಿದ್ರೆ, ಫೈಂಡಿಂಗ್ ದ ಸೊಲ್ಯೂಷನ್ ಆಫ್ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಶನ್ ಯೂಸಿಂಗ್ ಇನ್ವರ್ಸ್ ಆಫ್ ಎ ಮೆಟ್ರಿಕ್ಸ್. ಇನ್ವರ್ಸ್ ಆಫ್ ಎ ಮೆಟ್ರಿಕ್ಸ್ ಅನ್ನ ಉಪಯೋಗಿಸ್ಬಿಟ್ಟು ನಾವು ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಶನ್ಸ್. ಲೀನಿಯರ್ ಅಂತ ಹೇಳಿದ್ರೆ ಏನ್ ಗೊತ್ತಾ, ಡಿಗ್ರಿ 1 ಆಗಿರಬೇಕು. ಇವಕ್ಕೆಲ್ಲ ನೋಡಿ x ಡಿಗ್ರಿ 1 ಇದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಒಂದು ಈಕ್ವೇಶನ್ ಇದೆ, a1x plus b1y plus c1z equals d1. ಇನ್ನೊಂದು ಈಕ್ವೇಶನ್, ಮೂರು ಈಕ್ವೇಶನ್ ಇದೆ. ಅರ್ಥ ಆಗ್ತಿದೆಯಾ ನಿಮ್ಗಿದು? ಮೂರು ಈಕ್ವೇಶನ್ ಗೊತ್ತಾಗ್ತಾ ಇದೆಯಾ? ಈ ಈಕ್ವೇಶನ್ ಇದೆಯಲ್ಲ, ಇದನ್ನ ನಾನು ಮೆಟ್ರಿಕ್ಸ್ ಫಾರ್ಮ್ ನಲ್ಲಿ ಬರ್ಕೋತೀನಿ. ಹೆಂಗ್ ಬರ್ಕೋತೀನಿ ಅಂದ್ರೆ, ಕ್ಯಾಪಿಟಲ್ ಎ ಈಸ್ ಎ ಮೆಟ್ರಿಕ್ಸ್ ಆಫ್ ದೇರ್ ಕೋಎಫಿಷಿಯಂಟ್ಸ್. ನೋಡಿ, ಎಕ್ಸ್ ಕೋಎಫಿಷಿಯಂಟ್ ಏನಿದೆ ಇಲ್ಲಿ a1, y ಕೋಎಫಿಷಿಯಂಟ್ b1, z ಕೋಎಫಿಷಿಯಂಟ್ c1. ನೋಡಿ, a1 b1 c1. ನೆಕ್ಸ್ಟ್ a2 b2 c2, a3 b3 c3. ಇಲ್ಲಿ ನೋಡಿ, XYZ ವ್ಯಾಲ್ಯೂನೇ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ಅನ್ನೋನ್ ಅಂತ ಕರಿತೀವಿ. ಅದನ್ನ ಕ್ಯಾಪಿಟಲ್ X ಈಕ್ವಲ್ಸ್ ಕಾಲಮ್ ಮೆಟ್ರಿಕ್ಸ್ ಬರೀಬೇಕು. XYZ ರೋ ಅಲ್ಲ, ಕಾಲಮ್. ಈ ರೈಟ್ ಸೈಡ್ ಅಲ್ಲಿ ಇದೆಯಲ್ಲ, ಇದು ಕಾನ್ಸ್ಟೆಂಟ್ಸ್ ಗಳನ್ನ, ಅದನ್ನ ಕ್ಯಾಪಿಟಲ್ B ಈಕ್ವಲ್ಸ್ ಕಾಲಮ್ ಮೆಟ್ರಿಕ್ಸ್ d1 d2 d3. ಈಗ ಇದನ್ನ ಇದು ಹೆಂಗ್ ಬರ್ಕೊಂಡ್ರಪ್ಪ ಅಂತ ಕೇಳಿದ್ರೆ, ಇದೆರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ a ಮತ್ತೆ x ಅನ್ನ ಮಲ್ಟಿಪ್ಲೈ ಮಾಡಿದ್ರೆ b ಬಂದ್ಬಿಡತ್ತೆ ನಮ್ಗೆ ಆನ್ಸರ್. ನೋಡಿ, ಇಲ್ಲಿ ಬರ್ದಿದ್ದೀನಿ ನೋಡಿ. ಇಲ್ಲಿ ಮೇಲ್ಗಡೆ ಇರೋ ಈಕ್ವೇಶನ್ ಅನ್ನ ನಾನು ಮೆಟ್ರಿಕ್ಸ್ ಬರೆದಿದ್ರೆ ax ಈಕ್ವಲ್ಸ್ b. ಈಗ ಮೆಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಫಸ್ಟ್ ರೋ ಫಸ್ಟ್ ಕಾಲಮ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನ್ ಬರುತ್ತೆ ಹೇಳಿ? ಇದು a1x
ಪ್ಲಸ್ B1Y ಪ್ಲಸ್ C1Z ಅಲ್ವಾ? C1Z. ಅಂದ್ರೆ ಹಿಂಗ್ ಬಂದಿರತ್ತೆ ನೋಡಿ. ಫಸ್ಟ್ ರೋ ಫಸ್ಟ್ ಮಲ್ಟಿಪ್ಲೈ ಮಾಡಿದ್ರೆ A1X A1X. B1Y B1Y. C1Z. C1Z. ಈಗ ಫಸ್ಟ್ ರೋ ಸೆಕೆಂಡ್ ಈಗ ಸೆಕೆಂಡ್ ರೋ ಫಸ್ಟ್ ಕಾಲ ಮಾಡಿದ್ರೆ A2X, A2X. B2Y, B2Y. C2Z, C2Z. ಆಮೇಲೆ ಥರ್ಡ್ ರೋ ಫಸ್ಟ್ ಕಾಲ A3X, A3X. A3X, B3Y. B3Y, C3Z. ಇದು ಇವೆರಡು ಮಲ್ಟಿಪ್ಲೈ ಮಾಡ್ದಾಗ ಬಂದಿತ್ತು. ಅದು ಈಕ್ವಲ್ಸ್ ಏನಂತಿದೆ ಇಲ್ಲಿ? D1 D1 D2 ಹಾಗಾದ್ರೆ D3. ಇದು ಇದಕ್ಕೆ ಈಕ್ವಲ್ ಆಗಿರುತ್ತೆ, ಇದು ಇದಕ್ಕೆ ಈಕ್ವಲ್, ಇದು ಇದಕ್ಕೆ ಈಕ್ವಲ್ ಅಲ್ವಾ? ಹೌದಾ? Yes, sir. ಯಾವ್ದಕ್ಕೆ ಈಕ್ವಲ್? A1X ಪ್ಲಸ್ B1Y ಪ್ಲಸ್ C1Z ಈಕ್ವಲ್ಸ್ D1. ಇಲ್ಲಿ ಬಂದಿದೆ ಅಲ್ವಾ ಇದು ಮೊದಲನೇ D1. ಇಕ್ವೇಶನ್? Yes, sir. ಹೌದಾ? ಈ ಮೂರು ಇಕ್ವೇಶನ್ ಅನ್ನ ಮೆಟ್ರಿಕ್ಸ್ ಫಾರ್ಮ್ ನಲ್ಲಿ ಬರಿಬೇಕಾದ್ರೆ ನಾನು ಏನಂತ ಬರಿತೀನಿ ಅಂದ್ರೆ ನೋಡಿ, ಇದು AX ಈಕ್ವಲ್ಸ್ B ಅಂತ ಬರಿಬೇಕು. ಅರ್ಥ? ಹಿಂಗೆ ಬರಿಬೇಕು, Yes, sir. ಚೇಂಜ್ ಮಾಡೋಂಗಿಲ್ಲ. ಎ ಅಂತ ಹೇಳಿದ್ರೆ ಏನ್ ಗೊತ್ತಾ, ಈ ಮೂರು ಈಕ್ವೇಶನ್ಸ್ ಕೊಟ್ಟಿರ್ತಾವಲ್ಲ, ಎಕ್ಸ್ ವೈ ಝೆಡ್ ಕೋಎಫಿಷಿಯಂಟ್ಸ್ಗಳು, ಇಂಟರ್ಚೇಂಜ್ ಮಾಡೋಂಗಿಲ್ಲ. ಮೊದಲನೇದು ಎಕ್ಸ್ ಕೋಎಫಿಷಿಯಂಟ್, ಆಮೇಲೆ ವೈ, ಆಮೇಲೆ ಝೆಡ್. ಗೊತ್ತಾಗ್ತಿದೆ ಅಲ್ವಾ? ಈ ಕ್ಯಾಪಿಟಲ್ ಎಕ್ಸ್ ಅಂದ್ರೆ ಈ ಇದೇ ವ್ಯಾಲ್ಯೂಗೆ ಏನ್ ಕಂಡುಹಿಡಿತೀವಿ ಅದನ್ನ ಎಕ್ಸ್ ವೈ ಝೆಡ್. ಬಿ ಅಂದ್ರೆ ಕಾನ್ಸ್ಟೆಂಟ್. ಗೊತ್ತಾಗ್ತಿದ್ಯಾ? ಈಗ ನಾನು ಹೇಗೆ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿತೀನಿ ಅಂತ ಸಿಂಪಲ್ ಆಗಿ ತೋರಿಸ್ತೀನಿ. AX ಈಕ್ವಲ್ಸ್ B ಬಂದಿದೆ, ಅರ್ಥ ಆಗಿದೆ ಅಲ್ವಾ ನಿಮಗೆ? ಗೊತ್ತಾಗಿದ್ಯಾ? Yes, sir. ಈ ಎರಡು ಓಕೆ, ಎರಡೂ ಕಡೆ A ಇನ್ವರ್ಸ್ ಇಂದ ಮಲ್ಟಿಪ್ಲೈ ಮಾಡ್ತೀವಿ ನೋಡಿ. ಎರಡೂ ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ A ಇನ್ವರ್ಸ್ ನೋಡಿ, ಇಲ್ಲಿ A ಇನ್ವರ್ಸ್ ಮಲ್ಟಿಪ್ಲೈ ಮಾಡಿದೀವಾ? Yes, sir. ಸರಿನಾ? ಇದು ಅಸೋಸಿಯೇಟಿವ್ ಲಾ, ಇವೆರಡು ಸೇರ್ಕೊಳ್ಳಿ. A ಇನ್ವರ್ಸ್ A ಇಂಟು ಎಕ್ಸ್ ಈಕ್ವಲ್ಸ್ ಇದು ಹಾಗೆ ಇರುತ್ತೆ. ವಾಟ್ ಈಸ್ A ಇನ್ವರ್ಸ್ ಇಂಟು A? ಅವತ್ತಾನೆ ಹೇಳಿದ್ನಲ್ಲ, ಐ ಅಲ್ವಾ? I. ಐ ಅಲ್ವಾ? ಐ ಜೊತೆ ಎಕ್ಸ್ ಮಲ್ಟಿಪ್ಲೈ ಮಾಡಿದ್ರೆ X. X. ಎಕ್ಸ್ ಬರ್ತದೆ. ಇದೇ ಉತ್ತರ ನಮ್ದು, ಇಷ್ಟೇ ಆನ್ಸರ್. ಅರ್ಥ ಆಗ್ತಿದ್ಯಾ? ಅಂದ್ರೆ ಈ ಎಕ್ಸ್ ವ್ಯಾಲ್ಯೂ ಇದೆಯಲ್ಲ, ಇದು ಎಕ್ಸ್ ವೈ ಝೆಡ್, ಇದನ್ನ ಕಂಡುಹಿಡಿಬೇಕಾದ್ರೆ ನಾನು ಏನ್ ಮಾಡ್ಬೇಕು? A ಇನ್ವರ್ಸ್ ಇಂಟು ಬಿ ಮಾಡ್ಬೇಕು. ಏನ್ ಮಾಡ್ಬೇಕು? A inverse into B. A ಇನ್ವರ್ಸ್ ಅಂದ್ರೆ ಇಲ್ಲಿ ಕೊಟ್ಟಿದಾರಲ್ಲ A1 B1 C1, ಇದಕ್ಕೆ ಇನ್ವರ್ಸ್ ಕಂಡುಹಿಡಿಬೇಕು. ಇನ್ವರ್ಸ್ ಕಂಡುಹಿಡಿಯೋ ಮೆಥಡ್ ಅನ್ನ ತುಂಬಾ ಹೇಳ್ಕೊಟ್ಬಿಟ್ಟಿದ್ದೀನಿ ನಾನು. ಏನಿದು A ಇನ್ವರ್ಸ್? ಏನ್ ಹೇಳಿ? 1 by determinant adjoint A. ಅಡ್ಜಾಯಿಂಟ್. ಇದು ಅರ್ಥ ಆಗಿದೆಯಾ ನಿಮಗೆ? Yes, sir. ಅರ್ಥ. No, sir. ಇದೇನ್ ಗೊತ್ತಾ, ಇಲ್ಲ ಅಂತ ಹೇಳಿದ್ರು, ಇದ್ರ ಮೇಲೆ ಒಂದು 5-6 ಪ್ರಾಬ್ಲಮ್ ಮಾಡಿದಾಗ ನಿಮ್ಗೆ ಇಷ್ಟೇನಾ ಸಾರ್ ಅಂತ ಹೇಳ್ತೀರಾ ನೀವು. ಲಾಜಿಕ್ ಕರೆಕ್ಟ್ ಆಗಿ ತಿಳ್ಕೊಂಡಿರ್ಬೇಕಿದ್ರೆ ಹಿನ್ನೆಲೆ ಏನ್ ಬಂದಿದೆ, ಯಾಕೆ ನಾನು ಹಿಂಗ್ ಬರ್ಕೋತೀನಿ, ಈಕ್ವೇಶನ್ಸ್ ಗಳನ್ನ ಮೆಟ್ರಿಕ್ಸ್ ಫಾರ್ಮ್ ನಲ್ಲಿ ಬರ್ಕೊಳ್ಳೋದು ಯಾಕೆ, ಹಾಗೆ ಬರ್ಕೊಂಡಾಗ ನಾನು ಎಕ್ಸ್ ವೈ ಝೆಡ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೋದು. ಗೊತ್ತಾಗ್ತಿದ್ಯಾ? Yes, sir. ಓಕೆ, ಇಷ್ಟು. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಕಂಟಿನ್ಯೂ ಮಾಡೋಣ ಅಲ್ವಾ? Yes, sir. Yes, sir. Yes, sir. Yes, sir. Thank you, sir. ಓಕೆ, ಥ್ಯಾಂಕ್ ಯು. Thank you, sir. Thank you, sir. Thank you, sir. Thank you, sir. ಥ್ಯಾಂಕ್ ಯು. ಥ್ಯಾಂಕ್ ಯು. Thank you, sir. Thank you, sir. Thank you, sir. ಎಲ್ಲರೂ ಬರ್ಬೇಕು. ನೋಡಿ, 114 ಜನ ಅಡ್ಮಿಟ್ ಆಗಿದ್ದಾರೆ. ಇಲ್ಲಿ ಬರದೆ 65-70 ಜನ ಬರ್ತಿರಲ್ಲ, ಯಾಕೆ? ಉಳಿದವ್ರಿಗೆ ಏನು ಬೇಡವಾ ಪಾಠನ? ಎಲ್ಲರೂ ಬರೋಂಗ್ ಮಾಡ್ಬೇಕು, ನೀವು ಹೇಳ್ಬೇಕಾಯ್ತಾ? Yes, sir. Yes, sir. ಓಕೆ, ಕ್ಲೋಸ್ ಮಾಡ್ತೀನಿ. ಈ ಚಾಪ್ಟರ್ ಇನ್ನೊಂದು ಕ್ಲಾಸ್ ಅಲ್ಲಿ ಮುಗಿಬಹುದು. ನೆಕ್ಸ್ಟ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ತಗೊಳ್ಳೋಣ. ಓಕೆ, ನಾಳೆ ಕ್ಲಾಸ್ ಇದೆ Okay, sir. Yes, sir. ನಾಳೆ ಬೇಡ, ಸೋಮವಾರ ಮಾಡೋಣ ಆಯ್ತಾ? 23 ಓಕೆ, ಥ್ಯಾಂಕ್ ಯು. Thank you, sir. Bye. ಥ್ಯಾಂಕ್ ಯು. ಥ್ಯಾಂಕ್ ಯು. ಬಾಯ್.